ಮಂಗಳಸೂತ್ರ ಫೌಂಡೇಶನ್ ಸಹಕಾರ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ತುಮಕೂರು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ, ಶ್ರೀ ಶಂಕರ ಸೇವಾ ಸಮಿತಿ ವತಿಯಿಂದ ರಾಜ್ಯ ಮಟ್ಟದ ಬ್ರಾಹ್ಮಣ ವಧುವರರ ಅನ್ವೇಷಣಾ ಸಮಾವೇಶವನ್ನ 2 ದಿನಗಳ ಕಾರ್ಯಕ್ರಮವನ್ನ ಶ್ರೀ ಶೃಂಗೇರಿ ಶಂಕರ ಮಠದಲ್ಲಿ ಏರ್ಪಡಿಸಲಾಗಿದೆ. ರಾಜ್ಯ ಮಟ್ಟದ ವಧುವರರ ಅನ್ವೇಷಣಾ ಕಾರ್ಯಕ್ರಮವನ್ನ ರೂಪಿಸಿದ್ದು ಈ ವಧುವರರ ಅನ್ವೇಷಣಾ ಕಾರ್ಯಕ್ರಮವನ್ನ ಮೈಸೂರಿನ ಮಂಗಳಸೂತ್ರ ಫೌಂಡೇಶನ್ ಅವರು ನೆರವೇರಿಸಿ ಕೊಡಲಿದ್ದು, ಈ ಫೌಂಡೇಶನ್ ಅವರು ಈಗಾಗಲೇ ರಾಜ್ಯಾದ್ಯಂತ 62 ಅನ್ವೇಷಣಾ ಕಾರ್ಯಕ್ರಮವನ್ನ ಆಯೋಜಿಸಿದ್ದು, ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದು 2ನೇ ಕಾರ್ಯಕ್ರಮವಾಗಿದೆ. ತುಂಬಾ ಬೇಡಿಕೆ ಇದ್ದು 2 ತಿಂಗಳಿಂದ ಈ ಮಂಗಳಸೂತ್ರ ಫೌಂಡೇಶನ್ ಅವರು ನಮ್ಮನ್ನ ಭೇಟಿಯಾಗಿ ಕಾರ್ಯಕ್ರಮವನ್ನು ರೂಪಿಸೋಣ ಎಂದಾಗ ನಮ್ಮ ತಂಡ ಸಂತಸದಿಂದ ಒಪ್ಪಿದೆವು. ಅಖಿಲ ಕರ್ನಾಟಕ ಬ್ರಾಹ್ಮಣ ಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ಶಂಕರ ಸೇವಾ ಸಮಿತಿ ಸಹಯೋಗದೊಂದಿಗೆ ಈ ವಧುವರರ ವೇದಿಕೆಯನ್ನ ಏರ್ಪಡಿಸಲಾಗಿದೆ. ಈ ರೀತಿಯ ಕಾರ್ಯಕ್ರಮವನ್ನ ಮಾಡುವುದರಿಂದ ನಮ್ಮ ಸಮಾಜದ ವಿಪ್ರ ಬಾಂಧವರಲ್ಲಿ ವಯಸ್ಸಾಗಿರುವ ವಧುವರರಿಗೆ ವಧುವರರು ಸಿಗದೇ ಇದ್ದ ಸಂದರ್ಭದಲ್ಲಿ ಇಂತಹ ಕಾರ್ಯಕ್ರಮಗಳಲ್ಲಿ ಅವರಿಗೆ ಸಹಾಯವಾಗುತ್ತದೆ ಎನ್ನುವ ನಿಟ್ಟಿನಲ್ಲಿ ಈ ಕಾರ್ಯಕ್ರಮವನ್ನ ಆಯೋಜಿಸಲಾಗಿದೆ ಎಂದರು. ರಾಜ್ಯ ಮಟ್ಟದ ಒಂದು ವಧುವರ ಅನ್ವೇಷಣೆ ಬಗ್ಗೆ ಒಂದು ಕಾರ್ಯಕ್ರಮವನ್ನು ರೂಪಿಸ್ಕೊಂಡಿದ್ದೀವಿ. ಇದನ್ನು ಮೈಸೂರಿನ ಮಂಗಳಸೂತ್ರ ಫೌಂಡೇಶನ್ ಅವರಿಂದ ಮಾಡ್ತಾ ಇದ್ದೀವಿ. ಅವರು ಇಡೀ ಕರ್ನಾಟಕ ರಾಜ್ಯದಲ್ಲಿ ಸುಮಾರು ಇದು 62ನೇಯಿಂದ 63ನೇ ಒಂದು ಇದನ್ನು ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರು ಜಿಲ್ಲೆಯಲ್ಲಿ ಇದು 2ನೇ ಕಾರ್ಯಕ್ರಮ ಮಾಡ್ತಾ ಇರೋದು. 2018ರಲ್ಲಿ ಈ ಥರ ಒಂದು ಕಾರ್ಯಕ್ರಮವನ್ನು ವಿಶಾಲಕ್ಷ್ಮಮ್ಮ ಭವನದಲ್ಲಿ ನಮ್ಮ ಇಂದಿನ ಜಿಲ್ಲಾ ಅಧ್ಯಕ್ಷರಾದ ಪಟೇಲ್ ನಾಗರಾಜ್ರವರ ಒಂದು ನೇತೃತ್ವದಲ್ಲಿ ನಡೀತು. ತುಂಬ ರೆಸ್ಪಾನ್ಸ್ ಬಂದಿತ್ತು ಆವತ್ತು. ಇವತ್ತು ಸಹಿತ ನೀವು ಈ ಕಾರ್ಯಕ್ರಮ ಮಾಡಬೇಕು ಅಂತ ಸುಮಾರು 2 ತಿಂಗಳ ಹಿಂಭಾಗದಲ್ಲಿ ಮಂಗಳಸೂತ್ರ ಫೌಂಡೇಶನ್ನ ಶ್ರೀನಿವಾಸ್ ಅವರು ನಮ್ಮನ್ನು ಕಾಂಟ್ಯಾಕ್ಟ್ ಮಾಡಿದಾಗ ನಾವು ಮಾಡಿಕೊಡೋದಕ್ಕೆ ಒಪ್ಕೊಂಡು, ಅದೇ ರೀತಿ ನಾವು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಮತ್ತು ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ಶಂಕರ ಸೇವಾ ಸಮಿತಿ ಸಹಯೋಗದಲ್ಲಿ ಶಂಕರ ಮಠದಲ್ಲಿ ಈ ಥರದ ಒಂದು ಕಾರ್ಯಕ್ರಮವನ್ನು ರೂಪಿಸಿದ್ದೀವಿ. ಇವತ್ತು ಭಾಳ ಚೆನ್ನಾಗಿ ಅದ ಒಂದು ರೆಸ್ಪಾನ್ಸ್ ಚೆನ್ನಾಗಿ ಬರ್ತಾ ಇದೆ. ನಾವು ಈ ಕಾರ್ಯಕ್ರಮ ಮಾಡೋದ್ರಿಂದ ನಮ್ಮ ವಿಪ್ರ ಸಂಘಟನೆಗಳಲ್ಲಿ ವಿಪ್ರ ಬಂಧುಗಳಲ್ಲಿ ಎಲ್ಲ ಕಡೆನೂ, ಅಂದರೆ ಇವತ್ತು ನಮ್ಮಲ್ಲಿ ಸುಮಾರು ವಯಸ್ಸಾದವರು, ಗಂಡು ಮಕ್ಕಳುಗಳು ವಯಸ್ಸಾದವರು ಸುಮಾರು ಜನ ಇದ್ದಾರೆ. ಅವ್ರಿಗೆ ಎಲ್ಲ ಥರ ಎಲ್ಲೂ ನಮ್ಮ ಸಮಾಜದಲ್ಲಿ ಹುಡುಗಿದರು ಸಿಗ್ತಾ ಇಲ್ಲ. ಈ ಥರ ಒಂದು ಕಾರ್ಯಕ್ರಮವನ್ನು ನಾವು ರೂಪಿಸಿದಾಗ ಅಲ್ಲೇ ಸಹ ಕೆಲವೊಂದು ಮಾಹಿತಿಗಳು ಸಿಕ್ಕಿ ಅವ್ರಿಗೆ ಒಂದು ಮದುವೆ ಆಗುವಂಥ ಒಂದು ಚಾನ್ಸಸ್ಸು ಭಾಳಷ್ಟು ಇದೆ. ಈ ಕಾರ್ಯಕ್ರಮವನ್ನು ನಾವು ರೂಪಿಸಿರೋವಂಥದಕ್ಕೆ ನಮ್ಮಲ್ಲಿ ಬರುವಂಥ ತುಂಬ ಹಿಂದುಳಿದವರು, ಒಂದೇ ಬಡವರು ಇರ್ಬೋದು, ಆಮೇಲೆ ಪುರೋಹಿತ ವರ್ಗದವರು ಇರ್ಬೋದು, ಅಡುಗೆಯವರು ಇರ್ಬೋದು, ಅವರೆಲ್ರಿಗೂ ಇವತ್ತು ಮದುವೆ ಆಗದಲ್ಲೇ ಇರೋವಂಥ ಒಂದು ಪರಿಸ್ಥಿತಿ ಇದ್ದಾಗ ಇಂಥ ಕಾರ್ಯಕ್ರಮವನ್ನು ರೂಪಿಸಿ ಮಾಡಿದಾಗ ಇಲ್ಲಿ ಡೈರೆಕ್ಟಾಗಿ ಅವರು ಕಾಂಟ್ಯಾಕ್ಟ್ ಮಾಡಿ ಮದುವೆಗಳು ಆಗುವಂಥ ಒಂದು ಹೆಚ್ಚಿನ ಅನುಕೂಲ ಆಗುತ್ತೆ ಅನ್ನೋ ಉದ್ದೇಶಕ್ಕೋಸ್ಕರ ನಾವು ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ. ಇದೇ ಸಂದರ್ಭದಲ್ಲಿ ಮಾತನಾಡಿದ ತುಮಕೂರು ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಡಾಕ್ಟರ್ ಹರೀಶ್, ಮೈಸೂರು ಮಂಗಳಸೂತ್ರ ಫೌಂಡೇಶನ್ ಹಾಗೂ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಹಾಗೂ ಜಿಲ್ಲಾ ಬ್ರಾಹ್ಮಣ ಮಹಾಸಭಾ ಹಾಗೂ ಶಂಕರ ಸೇವಾ ಸಮಿತಿ ಸಹಯೋಗದೊಂದಿಗೆ ಈ ವಧುವರರ ವೇದಿಕೆಯನ್ನ ಏರ್ಪಡಿಸಿದ್ದು, ಈ ಕಾರ್ಯಕ್ರಮ 2 ದಿನಗಳ ಕಾಲ ಕಲ್ಪಿಸಲಾಗಿದೆ. ಈ ವೇದಿಕೆಯಲ್ಲಿ 50ಕ್ಕೂ ಹೆಚ್ಚು ವಧುವರರು ಕಾರ್ಯಕ್ರಮದಲ್ಲಿ ನೋಂದಣಿಯಾಗಿದ್ದು, ಅದಲ್ಲದೆ ಆನ್ಲೈನ್ ನಲ್ಲಿಯೂ ಸಹ ರಿಜಿಸ್ಟರ್ ಆಗುತ್ತಿರುವುದು ಸಂತಸ ತಂದಿದೆ ಹಾಗೂ ಕಾರ್ಯಕ್ರಮವನ್ನ ತಾಲೂಕು ಮಟ್ಟದಲ್ಲಿಯೂ ನಡೆಸುವ ಅಭಿಲಾಷೆಯನ್ನ ವ್ಯಕ್ತಪಡಿಸಿದರು. ಇದೇ ಸಂದರ್ಭದಲ್ಲಿ ಎಲ್ಲ ವಧುವರರಿಗೆ ಶುಭವಾಗಲಿ ಎಂದು ಹಾರೈಸಿದರು. ತುಮಕೂರು ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ, ಇವತ್ತಿನ ದಿನ ಮಂಗಳಸೂತ್ರ ಫೌಂಡೇಶನ್, ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ತುಮಕೂರು ಜಿಲ್ಲೆ, ಶ್ರೀ ಶಂಕರ ಸೇವಾ ಸಮಿತಿ ಈ ಸಂಘಗಳ ಸಹಯೋಗದಲ್ಲಿ ವಧುವರ ಅನ್ವೇಷಣಾ ರಾಜ್ಯ ಮಟ್ಟದ ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ಇವತ್ತಿನ ದಿನ ಸುಮಾರು 50ರಿಂದ 60 ವಧುಗಳು ಹಾಗೂ ಒಂದು 20ರಿಂದ 30 ವರರು ಇವತ್ತಿನ ದಿನ ಇಲ್ಲಿ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇದಲ್ಲದೇ ಆನ್ಲೈನ್ನಲ್ಲಿ ಸಹ ಹಲವಾರು ಜನ ನೋಂದಣಿ ಮಾಡಿಸ್ಕೊಂಡಿದ್ದಾರೆ. ಇಲ್ಲಿ ಬರ್ತಕ್ಕಂಥ ಎಲ್ಲ ವಧು ಹಾಗೂ ವರರಿಗೆ ಶುಭಾಶಯವನ್ನು ಕೋರ್ತಾ ಇದ್ದೇನೆ ನಾನು. ಇದು ತುಮಕೂರಿನಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಾಡ್ತಿರ್ತಕ್ಕಂಥ ಒಂದು ಪ್ರಯತ್ನ ಆಗಿದೆ. ಇನ್ನು ಮುಂದೆನೂ ಸಹ ಇದನ್ನು ತಾಲೂಕು ಮಟ್ಟಗಳಲ್ಲೂ ಸಹ ಇದನ್ನು ಯಶಸ್ವಿಯಾಗಿ ಮಾಡಿ ಮುಂದುವರೆದು ನಮ್ಮ ಬ್ರಾಹ್ಮಣ ಸಮುದಾಯದಲ್ಲಿ ಡೈವರ್ಸ್ ಕೇಸ್ಗಳು ಜಾಸ್ತಿ ಆಗ್ತಾ ಇದೆ. ಆ ಡೈವರ್ಸ್ ಕೇಸ್ಗಳನ್ನ ಕಮ್ಮಿ ಮಾಡಲಿಕ್ಕೆ ಅಥವಾ
ಮನೆಯಲ್ಲಿ ಜಗಳಗಳನ್ನ ಕಮ್ಮಿ ಮಾಡಲಿಕ್ಕೆ ಕೌನ್ಸಿಲಿಂಗ್ ಸೆಂಟರ್ಗಳನ್ನ ಮಾಡೋದಕ್ಕೆ ಕೌನ್ಸಿಲಿಂಗ್ ಮಾಡಿಸಲಿಕ್ಕೆ ಅಂತ ಹೇಳಿ AKBMS ವತಿಯಿಂದ ಪ್ರಯತ್ನ ಸಹ ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕು ಅಂತ ಇಚ್ಛಿಸ್ತಾ ಇದ್ದೇವೆ. ನಾಳೆ ಮಧ್ಯಾಹ್ನ 3 ಗಂಟೆಗೆ ವೇದಿಕೆಯ ಕಾರ್ಯಕ್ರಮವಿದ್ದು, ತದನಂತರ ಲೋಕ ಕಲ್ಯಾಣಾರ್ಥವಾಗಿ ಗಿರಿಜಾ ಕಲ್ಯಾಣ ಕಾರ್ಯಕ್ರಮವನ್ನ ನಾಳೆ ಮಧ್ಯಾಹ್ನ 4 ರಿಂದ 6 ಗಂಟೆಯವರೆಗೆ ಏರ್ಪಡಿಸಲಾಗಿದೆ ಮತ್ತು ಶ್ರೀನಿವಾಸ ಕಲ್ಯಾಣ ಹಾಗೂ ಗಿರಿಜಾ ಕಲ್ಯಾಣ ಕಾರ್ಯಕ್ರಮವನ್ನ ನೆರವೇರಿಸುವುದರಿಂದ ನಮ್ಮ ಮಕ್ಕಳಿಗೆ ಕಂಕಣ ಭಾಗ್ಯ ಕೂಡಿ ಬರುವ ನಂಬಿಕೆ ಇರುವ ಕಾರಣ ಈ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿದೆ ಎಂದರು. ದಿನಗಳ ಏನು ಕಾರ್ಯಕ್ರಮ ನಡೀತಾ ಇದೆ 25 ಮತ್ತು 26 ವಧುವರರ ಅನ್ವೇಷಣೆ, ಈ ಕಾರ್ಯಕ್ರಮದ ಅಂಗವಾಗಿ ಎಲ್ಲ ವಧುವರರಿಗೆ ಶ್ರೇಯೋಭಿವೃದ್ಧಿಯಾಗಿ ಲೋಕ ಕಲ್ಯಾಣಾರ್ಥವಾಗಿ ನಾಳೆ ಮಧ್ಯಾಹ್ನ 4 ರಿಂದ 6 ತನಕ ಗಿರಿಜಾ ಕಲ್ಯಾಣವನ್ನು ನಾವು ಹಮ್ಮಿಕೊಂಡಿದ್ದೇವೆ. ಬಂಧುಗಳೇ, ಎಲ್ಲರಿಗೂ ಗೊತ್ತಿರೋ ರೀತಿಯಲ್ಲಿ ಒಂದು ಶ್ರೀನಿವಾಸ ಕಲ್ಯಾಣ, ಗಿರಿಜಾ ಕಲ್ಯಾಣ ಈ ಕಾರ್ಯಕ್ರಮಗಳನ್ನು ಮಾಡಿದರೆ ಬಹುಶಃ ನಮ್ಮ ಮಕ್ಕಳಿಗೆ ಗಂಡು ಅಥವಾ ಹೆಣ್ಣು ಸಿಗ್ಬೋದು ಅಂತೇಳಿ ನಂಬಿಕೆ ನಮಗೆ ಬಲವಾಗಿದೆ. ಸೊ ಈ ನಿಟ್ಟಿನಲ್ಲಿ ಆ ಕಾರ್ಯಕ್ರಮವನ್ನು ನಾವು ಆಚರಿಸ್ತಾ ಇದ್ದೇವೆ. ಅದರ ಜೊತೆಗೆ ಮಧ್ಯಾಹ್ನ 3 ಗಂಟೆಗೆ ವೇದಿಕೆ ಕಾರ್ಯಕ್ರಮ ಇರುತ್ತೆ. ಈ ವೇದಿಕೆ ಕಾರ್ಯಕ್ರಮದಲ್ಲಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಹಿರಿಯ ಉಪಾಧ್ಯಕ್ಷರಾದಂಥ ಶ್ರೀಯುತ ಲಕ್ಷ್ಮೀಕಾಂತ್ರವರು ಭಾಗವಹಿಸ್ತಾರೆ. ಜಿಲ್ಲಾ ಬ್ರಾಹ್ಮಣ ಸಭಾ ಮತ್ತು ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಎಲ್ಲ ಸಾಕಷ್ಟು ನಿರ್ದೇಶಕರು ಮಂಡಳಿಯವರು ಮತ್ತು ಎಲ್ಲ ಬ್ರಾಹ್ಮಣ ಸಮುದಾಯದ ಮುಖಂಡರು ಸಹ ಇದರಲ್ಲಿ ಭಾಗವಹಿಸ್ತಾರೆ. ಇವತ್ತು ಮತ್ತು ನಾಳೆ ಹಮ್ಮಿಕೊಂಡಿರುವಂಥ ಈ ಕಾರ್ಯಕ್ರಮಕ್ಕೆ ತುಮಕೂರು ನಗರ ಮತ್ತು ವಿವಿಧ ನಗರಗಳಿಂದ ಸಾಕಷ್ಟು ಪ್ರತಿಕ್ರಿಯೆ ಚೆನ್ನಾಗಿ ಬಂದಿದೆ. ಇದರಿಂದ ಉತ್ತೇಜನಗೊಂಡು ಮುಂದಿನ ದಿನದಲ್ಲಿ ಕೂಡ ಈ ರೀತಿಯ ಒಂದು ಕಾರ್ಯಕ್ರಮ ಹಮ್ಮಿಕೊಳ್ಳುವ ದಿಸೆಯಲ್ಲಿ ನಮ್ಮ 3 ಸಂಘ ಸಂಸ್ಥೆಗಳು ಕೂಡ ಪ್ರಯತ್ನ ಪಡ್ತೀವಿ ನಮ್ಮ ವಿಶ್ವಾಸದಿಂದ. ಮತ್ತು ಗಂಡು ಹೆಣ್ಣಿಗೆ ಇರಬಹುದಾದ ಬೇರೆ ಅವಶ್ಯಕತೆ ಇರೋದಕ್ಕೆ ಸಂಬಂಧಪಟ್ಟಾಗೂ ಕೂಡ ನಾವು ಸಾಕಷ್ಟು ನಮ್ಮ ಸಂಸ್ಥೆಗಳಿಂದ ಸಹಾಯ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ. ಒಂದು ಸಮಾಜ ಒಂದು ಮುಖಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಿಕ್ಕೆ ನಾವು ಬದ್ಧರಾಗಿದ್ದೀವಿ ಅಂತ ತಿಳಿಸಲಿಕ್ಕೆ ಇಚ್ಛಿಸ್ತೀನಿ. ತುಮಕೂರು ಜಿಲ್ಲಾ ಬ್ರಾಹ್ಮಣ ಸಭಾ ಅಧ್ಯಕ್ಷರಾದ ಚಂದ್ರಶೇಖರ್, ತುಮಕೂರು ಜಿಲ್ಲಾ ಪ್ರತಿನಿಧಿ ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾದ ಡಾಕ್ಟರ್ ಹರೀಶ್, ಶಂಕರ ಸೇವಾ ಸಮಿತಿ ಕಾರ್ಯದರ್ಶಿ ಮಂಜುನಾಥ್, ಜಿಲ್ಲಾ ಬ್ರಾಹ್ಮಣ ನಿರ್ದೇಶಕ ಅನಂತರಾಮು ಹಾಗೂ ವಧುವರರು ಉಪಸ್ಥಿತರಿದ್ದರು.